ನನ್ನ ಬೈಕಲ್ಲಿ ಹೋಗ್ತಾ ಇರೋದು. ಸೊ ಆಲ್ಮೋಸ್ಟ್ ಒಂದು 3 ವೀಕ್ಸ್ ಆಗಿದೆ. ಬಂದಿರ್ತೀರಾ? ಹೌದು ಸರ್. ಯಾವ ಚಾನಲ್ ಬ್ರೋ? ಜಸ್ಟ್ ವಿಜಯ್ ವ್ಲಾಗ್ಸ್ ಅಂತ ಇದೆ ನೋಡಿ ಸರ್. ನಮ್ಗಿಲ್ಲಿ ಸರ್ ಒಂದು ಮಾತು ಹೇಳ್ತಾರೆ, ಲೈಫು ಅಂದ್ಕೊಂಡಂಗಲ್ಲ ಹೊಂದ್ಕೊಂಡಂಗೆ ಅಂತ. ಆ್ಯಕ್ಚುಲಿ ಅದು ತುಂಬಾ ನಿಜ ಗೈಸ್. ಈ ಗಾಡಿ ಮೈಲೇಜ್ ಅಂತೂ ಅಲ್ಟಿಮೇಟಾಗಿ ಕೊಡುತ್ತೆ. ಹೈವೇಲಿ ಹೋಗ್ಬಿಟ್ರೆ ಅಂತೂ 40 ಅಂತೂ ಪಕ್ಕಾ ಕೊಟ್ಟೇ ಕೊಡುತ್ತೆ. ಟೈಮ್ ಎಷ್ಟಾಯಿತು? ಟೈಮ್ ನೋಡು, 8:15 ಹೋಗ್ಬೇಕು. 8:20 ಆದರೂ ಇನ್ನೂ ನೀನು ಕೂತೇ ಇದೆಯಾ ಟಿ ವಿ ನೋಡಿಕೊಂಡು? ಇವಾಗ ಬರ್ತೀಯಾ ಒದೆ ತಿಂತೀಯಾ? ನಿನಗೆ ಹೇಳ್ತಾ ಇರೋದು ಏನು ಕೊಡ್ತಾರೆ ಬಾ ಇವತ್ತು ನಿನಗೆ ಸ್ಕೂಲಲ್ಲಿ ಕಜಾಯ ಹೇಳ್ತೀನಿ ನೋಡಿ ಇವತ್ತು. ಸೊ ಇತ್ತೀಚೆಗೆ ತುಂಬಾ ಬಿಸಿಲಿದೆ. ಸೊ ಆಚೆ ಹೋದರೆ ಟ್ಯಾನಿಂಗ್ ಆಗೋದು ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಬರೋದು ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕಂದರೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಅಂತ. ಇದೊಂದು ಸನ್ಸ್ಕ್ರೀನ್. ಸೊ ಫೇಸ್ ಯಾವಾಗಲೂ ಕ್ಲೀನಾಗಿರಬೇಕು ಮತ್ತು ಟ್ಯಾನ್ ಆಗಬಾರ್ದು ಅಂದರೆ ಈ ಥರ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಸೊ ಈ ಪ್ರಾಡಕ್ಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇದು ಯೂಸ್ ಮಾಡೋದ್ಮೇಲೆ. ನಾನು ನೀನು ರೆಡಿ. ನೀನು ಹೆಂಗೆ ಹೇಳೋದು? ಬ್ರೆಡ್ ಆಮ್ಲೆಟ್ಗೆ ಬ್ರೆಡ್ ಆಮ್ಲೆಟ್ ರೆಡಿ. ಚಾಕ್ಲೇಟ್ ತಗೊಳ್ಳೋ ನೋಡು. ಚಾಕ್ಲೇಟ್ ಇದು ತಿನ್ನು ಇವಾಗ. ಇಲ್ಲ ನಿನಗೆ ತಿನ್ಸೋದು ನಾನು. ಯಾಕೆ ಬೇಡ? ನೀನು ಚಾಕ್ಲೇಟ್ ತಿನ್ನು. ಗೈಸ್ ಇವಾಗ ಗಾಡೀಲಿ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಬೈಕಲ್ಲಿ ಹೋಗ್ತಾ ಇರೋದು. ಸೊ ಆಲ್ಮೋಸ್ಟ್ ಒಂದು 3 ವೀಕ್ಸ್ ಆಗಿದೆ ಈ ಬೈಕಲ್ಲಿ ಇವತ್ತು ಹೋಗ್ತಾ ಇರೋದು. ಸೊ ಹಳೆ ಬೈಕ್ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದ್ದೀನಿ ನಿಲ್ಲಿಸ್ಬಿಟ್ಟು ಕೀ ಮನೆಗೆ ಕೊಡಿ ಅಂತ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಆದರೂ ಇವತ್ತು ಕೆಲಸ ಇದೆ. ಸೊ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಫೋಟೋ ತೊಗೊಂಡೆ. ಹೇಗಿದೆ ನೋಡಿ. ಟೈರ್ ಹೋಗಿದೆ, ಆ್ಯಕ್ಚುಲಿ ಟೈರ್ ಚೇಂಜ್ ಮಾಡಿಸ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಟ್ಯಾನ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಜಾಸ್ತಿ ಇದೆ ಇವಾಗ. ಅದಕ್ಕೆ ಯಾವಾಗಲೂ ಫುಲ್ ಟಿ ಶರ್ಟ್ ಹಾಕ್ಕೊಂಡ್ರೆ ಒಳ್ಳೆಯದು. ಪವರ್ ಅಲ್ಲ, ನಾರ್ಮಲ್. $500 ಹಾಕಿ. ಹೌದು, 500. ಯಾವಾಗ ಅಪ್ಲೋಡ್ ಮಾಡೋದು? ನಾಳೆ ಹಂಗಾಗತ್ತೆ ಸರ್. ವ್ಲಾಗು ಇನ್ಸ್ಟಾಗ್ರಾಮು ಅಪ್ಲೋಡ್ ಆಗುತ್ತೆ. ಬಂದಿರ್ತೀರಾ? ಹೌದು ಸರ್. ಯಾವ ಚಾನಲ್ ಬ್ರೋ? ಜಸ್ಟ್ ವಿಜಯ್ ವ್ಲಾಗ್ಸ್ ಅಂತ ಇದೆ ನೋಡಿ ಸರ್. ಥ್ಯಾಂಕ್ ಯು. ರೈಡ್ ಇಲ್ಲ, ಆಫೀಸ್ಗೆ ಸರ್. ಇವತ್ತು ರೈಡ್ ಇಲ್ಲ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇದು ಯಾವಾಗಾದರೂ ಒಂದು ಸತಿ ಮಾಡ್ತೀನಿ ಅಷ್ಟೇ. ನಾರ್ಮಲ್ ವ್ಲಾಗ್ಸ್ ಮಾಡ್ತೀನಿ ನಾನು. ವ್ಲಾಗ್ಸ್ ಇನ್ಸ್ಟಾಗ್ರಾಮ್ ಅಂತ. ಓಕೆ, ಸಿಗೋದಾ? ಬಾಯ್. ಈ ಥರ ಸಿಕ್ಕಾಗ ಮಾತಾಡ್ಸ್ತಾರಲ್ಲ, ಆ ವ್ಯಾಲ್ಯೂನೇ ಒಂಥರ ಡಿಫ್ರೆಂಟಾಗಿರುತ್ತೆ ಗೈಸ್. ಇವಾಗ ಲೇಟ್ ಕೂಡ ಆಗೋಯ್ತು. ಆ್ಯಕ್ಚುಲಿ 10 o'clock ಇರಬೇಕಾಯಿತು. ಆಲ್ರೆಡಿ ನಾನು 11 o'clock ಇಲ್ಲೇ ಆಗಿದೆ. ಸೊ ಇವಾಗ 25 kilometers ಟ್ರಾವೆಲ್ ಮಾಡಬೇಕು. ಟ್ರಾಫಿಕ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ನೋಡೋಣ. ಗೈಸ್ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಲ್ಲ ನನ್ನ ಪ್ರೊಫೈಲಲ್ಲಿ ಕೂಡ ಲಿಂಕ್ ಇರುತ್ತೆ. ಅಣ್ಣ ಎಲ್ಲಿ ಬರ್ತಾವನು? ಕಾಣಿಸ್ಲೇ ಇಲ್ಲ. ಸ್ವಲ್ಪ ಆಗಿದ್ರೆ ಹಂಗೆ ನಾನೇ ಗುದ್ಬಿಡ್ತಾಯಿದ್ದೆ ಅವನಿಗೆ. ಒಂದು ಸ್ವಲ್ಪ ಸೆನ್ಸ್ ಕೂಡ ಇಲ್ಲ ಅವರು. ಏನು ಮಾಡೋದ? ಬರೋದು ಹೆಂಗೋ ಬರ್ತಾರೆ, ತುಂಬ ಸ್ಪೀಡಾಗಿ ಬರ್ತಾರೆ. ಓವರ್ಟೇಕ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ರೈಟ್ ಸೈಡಿಂದ ಆದರೂ ಮಾಡಿ, ಲೆಫ್ಟ್ ಸೈಡಿಂದ ಆದರೂ ಮಾಡಿ. ನೋಡಿ ಅಣ್ಣ. ನಮ್ಗಿಲ್ಲಿ ಸರ್ ಒಂದು ಮಾತು ಹೇಳ್ತಾರೆ, ಎಷ್ಟೊಂದು ಜನಕ್ಕೆ ಗೊತ್ತು ಆಲ್ರೆಡಿ, ಲೈಫು ಅಂದ್ಕೊಂಡಂಗಲ್ಲ ಹೊಂದ್ಕೊಂಡಂಗೆ ಅಂತ. ಆ್ಯಕ್ಚುಲಿ ಅದು ತುಂಬಾ ನಿಜ. ಅಂದ್ಕೊಂಡಂಗೆಲ್ಲ ಜೀವನ ಆಗ್ಬಿಟ್ಟಿದ್ರೆ ನಾನು ಎಲ್ಲೋ ಇರ್ತಾಯಿದ್ದೆ, ನೀವುಗಳು ಎಲ್ಲೋ ಇರ್ತಾಯಿದ್ದೆ. ನಮ್ಮ ಮನೆಯಿಂದ ಇಲ್ಲಿ ಡಬಲ್ ರೋಡ್ಗೆ ಹೋಗೋಕ್ಕೆ ಒಂದು 15 minutes ಬೇಕು ಗೊತ್ತಾ. ಡಬಲ್ ರೋಡಿಂದ ನಾನು ಗೊರಗುಂಟೆಪಾಳ್ಯ ಹೋಗೋಕ್ಕೆ ಒಂದು 10 minutes ಹೋಗ್ಬಿಡ್ತೀನಿ. ಜನರಿಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನು ಕಡಿಮೆ ಇಲ್ಲ. ಕರೆಕ್ಟ್
ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ಐಟಿಲಿರೋರು ನಾವುಗಳೇ ಹಿಂಗೆ ಸಾಯ್ತಾ ಇರೋದು. ಯಾವಾಗ ನೋಡ್ರು ಕೆಲಸ 25 ಕಿಲೋಮೀಟ್ರ್ ಟ್ರಾವೆಲ್ ಮಾಡು, ಡೈಲಿ 50 ಕಿಲೋಮೀಟ್ರ್ ಟ್ರಾವೆಲ್ ಮಾಡು, ಅದರಲ್ಲೂ ಸ್ಟ್ರೆಸ್ಸು. ಹೋಗಿ ಅವ್ರ ಕೆಲಸ ಮಾಡು, ಮತ್ತು ವಾಪಸ್ ಬಾ, ಮಲ್ಕೋ, ಫುಲ್ಲು ಬಾಡಿ ಸ್ಟ್ರೈನು, ಮೈಂಡಿಗೆ ಸ್ಟ್ರೈನು. ಗೈಸ್, ಈ ಗಾಡಿ ಮೈಲೇಜ್ ಅಂತೂ ಅಲ್ಟಿಮೇಟಾಗಿ ಕೊಡುತ್ತೆ. ಹೈವೇಲಿ ಹೋಗ್ಬಿಟ್ರೆ ಅಂತೂ 40 ಅಂತೂ ಪಕ್ಕಾ ಕೊಡುತ್ತೆ. ಸಿಟಿಲಿ ಒಂದು 5 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗುತ್ತೆ, 35. ಬಟ್ ಈ ಥರ ಗಾಡಿ 40 ಕೊಡುತ್ತೆ ಅಂದ್ರೆ ತುಂಬ ಆಶ್ಚರ್ಯ. ಇವಾಗ ಬರ್ತಿರೋ ಗಾಡಿಗಳೇ 30-35 ಕೊಡೋಕ್ಕೆ ಹೇಳುತ್ತೆ. ಇದು ನಾನು ತೊಗೊಂಡು 4 ಇಯರ್ಸ್ ಆಯಿತು, ಆದರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ನನಗೇನಂದರೆ ಇದು 4 ಇಯರ್ಸ್ ಆಗಿದೆ ತೊಗೊಂಡು. ಸೊ ಇದಕ್ಕೆ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನಾನು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬೈಕ್ನ ತೊಗೊಳಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಫೋನ್ ನಂಬರು ಇಲ್ಲಾಂದ್ರೆ ನಿಮ್ಮ ಇಮೇಲ್ ಐ ಡಿನೋ ವಾಟ್ಸಪ್ ನಂಬರು ಏನಾದರೂ ಡ್ರಾಪ್ ಮಾಡಿ ಕಮೆಂಟಲ್ಲಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಂದು ಒಂದು ಸತಿ ಚೆಕ್ ಮಾಡ್ಬೋದು. ತೊಗೊಳೋದು ಇಷ್ಟ ಆದರೆ 4 ಇಯರ್ಸ್ ಆಗಿದೆ, ಗಾಡಿ ಓಡಿಬಿಟ್ಟು ಒಂದು 28,000 ಆಗಿದೆ ಇವಾಗ. ನಾನು ಏನು ರೇಟು ಅಂದ್ಬಿಟ್ಟು ನಾನು ಹೇಳ್ತೀನಿ, ನೀವು ಜಸ್ಟ್ ಕಮೆಂಟ್ ಮಾಡಿ, ನಿಮಗೆ ತಿಳಿಸ್ತೀನಿ. ಗೈಸ್, ಇವಾಗ ಗುರುಗುಂಟೆಪಾಳ್ಯದಲ್ಲಿದ್ದೀನಿ. ಅದೇ ಪೀಣ್ಯಗೆ ಹೋಗುತ್ತಲ್ಲ ರೋಡು, ಇದು ಲೆಫ್ಟ್ ಸೈಡ್ ಹೋದರೆ ಪೀಣ್ಯ. ಟರ್ನ್ ಮಾಡಿಕೊಂಡು ಪೀಣ್ಯ ಮೆಟ್ರೋ ಸ್ಟೇಷನಿಂದ ಲೆಫ್ಟ್ ತೊಗೊಂಡು ಸೀದಾ ನಮ್ಮ ಆಫೀಸ್ ಕಡೆ ಓಡ್ತೀನಿ. ಸೊ ನಾನು ಹೆಬ್ಬಾಳಕ್ಕೆ ಹೋಗಲ್ಲ, ಏನಕ್ಕಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಆ ರೋಡು. ಅದಕ್ಕೆ ಒಳಗಡೆಯಿಂದ ಒಂದು 5 ನಿಮಿಷ ಲೇಟ್ ಆದ್ರೂ ಆರಾಮಾಗಿ ಒಳಗಡೆಯಿಂದ ಹೋಗ್ತೀನಿ. ಗೈಸ್, ರೀಸೆಂಟಾಗಿ ಇವಾಗ ಎಪ್ಸ್ಟೀನ್ ಫೈಲ್ಸ್ ತುಂಬಾ ಒಂದು ಸದ್ದು ಮಾಡ್ತಿದೆ ಎಲ್ಲ ಕಡೆ. ಸೊ ನಾನು ಒಂದು ಕೆಲವು ವೀಡಿಯೋಸ್ ನೋಡ್ದೆ, ಯಪ್ಪ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಈ ಥರನೂ ಇತ್ತ ಅಂದ್ಬಿಟ್ಟು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟೊಂದು ಫಿಲಮ್ಸ್ನ ನೋಡಿರ್ತೀವಿ, ತುಂಬಾ ಒಂದು ಕ್ರೂಯಲಿಟಿ ಫಿಲಮ್ಸು ನೋಡಿರ್ತೀವಿ, ಈ ಥರ ಜನರು ಇರ್ತಾರಂತ. ಬಟ್ ಆ್ಯಕ್ಚುಲಾಗಿ ಅದಕ್ಕಿಂತ ವರ್ಸ್ಟ್ ಆಗಿದೆ. ಅಬ್ಬಾ, ಒಂದೊಂದೇ ವೀಡಿಯೋಸು ಬಿಡ್ತಿದ್ದಾರೆ ನೋಡೋಕ್ಕೆ, ಯಪ್ಪ ಏನು ಗುರು ಅಷ್ಟೊಂದು ವರ್ಸ್ಟ್ ಅಂತ ನನಗಂತೂ ಏನು ಹೇಳಬೇಕೇ ಗೊತ್ತಾಗಲಿಲ್ಲ. ಫಸ್ಟು ವೀಡಿಯೋ ನೋಡ್ಬಿಟ್ಟು ಚಿಕ್ಕ ಮಕ್ಕಳನ್ನ ಸಾಯಿಸ್ಬಿಟ್ಟು ಅದನ್ನು ತಂದೂರಿ ಮಾಡ್ಕೊಂಡು ತಿಂತಿದ್ದಾರಲ್ಲ, ಏನು ಮಾಡೋದು ಇವ್ರನ್ನ, ಏನಂತ ಹೇಳೋಣ. ಐ ಥಿಂಕ್ ನೆನ್ನೆನೋ ಮೊನ್ನೆನೋ ಮೋಸ್ಟ್ಲಿ ಒಂದು ಆಕ್ಸಿಡೆಂಟ್ ನೋಡಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿದೆ. ಸೊ 6 ಜನ ಸ್ಟೂಡೆಂಟ್ಸ್ ಪ್ಲಸ್ ಒಬ್ಬ ಗಾಡಿಯವನು ಸತ್ತೋಗಿದ್ದಾನೆ. ಸೊ ಇದತ್ರ ಯಾವುದದು ಹೊಸಕೋಟೆ ಹತ್ರ. ಸೊ ನೋಡಿ, ಸ್ಟೂಡೆಂಟ್ಸ್ ಅವ್ರಿಗೆ ಈ ಗಾಡಿ ಮೇಲೆ ಕಾರ್ ಮೇಲೆ ತುಂಬ ಹುಚ್ಚಿರುತ್ತೆ. ಯಾವಾಗಲೂ ಲೈಫ್ ಅನ್ನೋದು ಒಂದು ಅನ್ಪ್ರಿಡಿಕ್ಟೇಬಲ್ಲು. ಸೊ ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾವೇನಿದ್ದೀವಿ ನೋಡಿ, ಈ ಟೈಮು, ಈ ಕ್ಷಣ, ಅದನ್ನು ಮಾತ್ರ ನೀವು ಬಾಳ್ತಾ ಇರ್ತೀರ. ನೆಕ್ಸ್ಟ್ ಒಂದು ಮಿನಿಟಲ್ಲಿ ಏನಾಗುತ್ತೆ ಅಂತ ಯಾವನಿಗೂ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರ ಹತ್ರನೂ ಚೆನ್ನಾಗಿರಿ, ಯಾರ ಜೊತೆನೂ ಜಾಸ್ತಿ ಜಗಳಾಡೋಕ್ಕೆ ಹೋಗ್ಬೇಡಿ, ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ. ಪ್ರತಿ ಟೈಮು ನಾನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಗ್ರೌಂಡ್ನ ನೋಡ್ತೀನಿ. ಸೊ ಆ ಸೈಡಿಂದ ತುಂಬ ದೊಡ್ಡ ಕಾಣಿಸುತ್ತೆ, ದೋಸ್ತಿನ ತಾಡಿ ನೋಡಿ, ಇದೇ ಗ್ರೌಂಡು. ಸೊ ಈ ಥರ ಗ್ರೌಂಡಲ್ಲಿ ನಾನು ಕ್ರಿಕೆಟ್ ಆಡಬೇಕಂತ ತುಂಬ ಆಸೆ ಇದೆ. ತುಂಬಾ ವರ್ಷನೇ ಆಗ್ಬಿಟ್ಟಿದೆ ನಾನು ಕ್ರಿಕೆಟ್ ಆಡ್ಬಿಟ್ಟು. ಈ ಥರ ಇದ್ರ ಪಕ್ಕನೇ ಒಂದು ಹೋಟೆಲ್ ಇದೆ, ಕದಂಬ. ಸೊ ಕ್ರಿಕೆಟ್ ಆಡಿಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಕಾಫಿ ಮತ್ತು ತಿಂಡಿ ಮಾಡಿದ್ರೆ ಅಂತೂ ಅದ್ರ ಮೆಮೊರೀಸ್ ಲೈಫ್ ಲಾಂಗ್ ಇರುತ್ತೆ. ಎಷ್ಟೊಂದು ಸತಿ ಅನಿಸಿದೆ ನನಗಂತೂ ಆಫೀಸ್ ಹತ್ರನೇ ಒಂದು ಯಾವುದಾದ್ರು ರೂಮ್ ಮಾಡ್ಕೊಬಿಡೋಣ, ಇಲ್ಲಾಂದರೆ PG ನೋಡ್ಕೊಬಿಡೋಣ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಅಷ್ಟೊಂದು ಬಜೆಟ್ ಕೊಟ್ಬಿಟ್ಟು ಇಲ್ಲಿ ಇರೋ ಬದಲು ಆರಾಮಾಗಿ ಒಂದು 4,000 5,000 ಪೆಟ್ರೋಲ್ಗೆ ಆಗುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಓಡಾಡ್ತಾಯಿದ್ದೀನಿ. ಇಲ್ಲಾದರೆ ಒಂದು ಮಿನಿಮಮ್ ಅಂದರೂ ಚೆನ್ನಾಗಿರೋದು ನೀವು PG ನೋಡ್ತೀರ ಅಂದ್ರೂ 10,000 ಬೇಕೇ ಬೇಕು. ಅದು ಡಬಲ್ ಶೇರಿಂಗ್ ಇರುತ್ತೆ, ಸಿಂಗಲ್ ಶೇರಿಂಗ್ ಅಲ್ಲ. ಅದು ಬಿಟ್ಟು ಊಟ ಅಂತೆ, ತಿಂಡಿ ಅಂತೆ, ನಾನು ಜಿಮ್ಗೆ ಹೋಗ್ಬೇಕಂದ್ರೆ ಮತ್ತು ಜಿಮ್ ಫೀಸ್ ಕಟ್ಟಬೇಕು. ಸೊ ಊಟಕ್ಕೆ ಪ್ರಾಬ್ಲಮ್ಮು, ಮತ್ತು ಹೇಗಿರುತ್ತೋ PG ಗೊತ್ತಿಲ್ಲ. ಬೆಡ್ ಬಗ್ಸ್ ಏನಾದ್ರು ಇದ್ದರೆ ಅದು ಒಂದು ತಲೆನೋವು ಇನ್ನೂ. ಮತ್ತು ವೀಕೆಂಡ್ ಆದರೂ ಮನೆಗೆ ಹೋಗಲೇಬೇಕಾಗತ್ತೆ. ಸೊ ಇವೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಡಿಸೈಡ್ ಮಾಡಿದೆ ಬೇಡ ಅಂತ. ನೋಡಿ, ಮೇನ್ ರೋಡಿಗೆ ರೀಚ್ ಆದೆ. ಇಲ್ಲಿಂದ 2 ಮಿನಿಟ್ಸ್ ಅಲ್ಲ, ಒಂದು 40 ಸೆಕೆಂಡ್. ಸೊ ಯಾಕಪ್ಪ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಅಲ್ಲಿ? ಏನೋ ಕೆಲಸ ಮಾಡ್ತಿದ್ದಾರೆ. ಒಂದು ಎಲೆಕ್ಟ್ರಿಕ್ ಸ್ಕೂಟಿ ತೊಗೊಬಿಟ್ರೆ ನನಗಂತೂ ಹಿಂಸೆನೇ ಇರಲ್ಲ. ಆವಾಗ ಸುಮ್ಮನೆ ಪೆಟ್ರೋಲ್ ಹಾಕ್ಸೋದು ಅಷ್ಟೊಂದು ಹಿಂಸೆ ಇರಲ್ಲ. ಫೈನಲಿ ರೀಚ್ಡ್.